Yes. See, just right now I send you one document to you people. That document contains the format of statement of cost as well as statement of profit. Okay. So today we will discuss these statement of cost as well as statement of profit. Statement of cost ಯಾವ ರೀತಿ ಇರುತ್ತೆ, statement of profit ಯಾವ ರೀತಿ ಇರುತ್ತೆ. If possible, you can see that ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ನಾನು ವಾಟ್ಸಪ್ನಾಗ ಕಳ್ಸೀನಿ ನೋಡ್ರಿ, ಅದನ್ನ ಫಾರ್ಮ್ಯಾಟ್ ಅದ. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಯಾವ ರೀತಿ ಇರುತ್ತೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಏನೇನು ಮಾಡಬೇಕು ಅಂತ ಆಫ್ಟರ್ ದಿಸ್ ಕ್ಲಾಸ್ ಯು ಕ್ಯಾನ್ ಚೆಕ್ ದ್ಯಾಟ್ ಒನ್. ಓಕೆ, ಸೊ ವಿ ವಿಲ್ ಜಸ್ಟ್ go through the format of statement of cost. See, statement of cost is nothing but statement of cost shows only total cost and not the cost per unit. ಸಿ ಯೂಶುವಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ದು ಓಲ್ಡ್ ಕಾಸ್ಟ್ ಶೀಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಮಲ್ಲಿ ಓಲ್ಡ್ ಕಾಸ್ಟ್ ಶೀಟ್ ಅಲ್ಲಿ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ, ಪರ್ಟಿಕ್ಯುಲರ್ಸ್ ಇರುತ್ತೆ, ಇನ್ನರ್ ಕಾಲಮ್ ಜಸ್ಟ್ ಕಾಸ್ಟ್, ಟೋಟಲ್ ಕಾಸ್ಟ್, ದೆನ್ ಮತ್ತೇನಿರುತ್ತೆ ಕಾಸ್ಟ್ ಪರ್ ಯೂನಿಟ್ ಒಂದು ಕಾಲಮ್ ಇರುತ್ತೆ ನೋಡಿರಿ. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಕಾಸ್ಟ್ ಪರ್ ಯೂನಿಟ್ ಮಾಡಿದ್ರಲ್ವಾ, ಮಾಡಿದ್ರಿಲ್ರಿ? ಸ್ಟೇಟ್ಮೆಂಟ್ ಸಿ ನಿಮ್ದು ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ ಅದರ ನೆನಪದ ರೀ. ಯಾವ ರೀತಿ ಇರುತ್ತೆ ರೀ ಕಾಸ್ಟ್ ಶೀಟ್ ಫಾರ್ಮ್ಯಾಟ್? ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಅಲ್ಲಿ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಸ್ಟ್, ಟೋಟಲ್ ಕಾಸ್ಟ್, ಮತ್ತೇನಿರುತ್ತೆ ಕಾಸ್ಟ್ ಪರ್ ಯೂನಿಟ್ ಅಂತ ಒಂದು ಕಾಲಮ್ ಇರುತ್ತಾ ಇಲ್ವಾ? ಇರ್ತದಿಲ್ರಿ ಕಾಸ್ಟ್ ಪರ್ ಯೂನಿಟ್ ಕಾಲಮ್? ಎಸ್. ಸೊ ಬಟ್ ಇಫ್ ಯು ಸಿ ದಟ್ ಕಾಸ್ಟ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಲ್ಲಿ ನೋಡಿದ್ರೆ ವಾಟ್ ಯು ಕ್ಯಾನ್ ಸಿ ಇಸ್ ಇವಲ್ಲಿ ನಿಮ್ಗೆ ಏನ್ ಸಿಗಲ್ಲ, ಜಸ್ಟ್ ಪರ್ಟಿಕ್ಯುಲರ್ಸ್ ಅಂಡ್ ಟೋಟಲ್ ಕಾಸ್ಟ್ ಅಷ್ಟೇ. ಯಾವ ರೀತಿ ಅಂದ್ರೆ ನೀವೀಗ ಯೂಶಲಿ ಡೈರೆಕ್ಟ್ ಮಟೀರಿಯಲ್ಸ್ ನಿಮ್ದು ಓಲ್ಡ್ ಕಾಸ್ಟ್ ಅಲ್ಲಿ ಫಸ್ಟ್ ಐಟಮ್ ಏನ್ ಬರುತ್ತಾ, ಫಸ್ಟ್ ಪರ್ಟಿಕ್ಯುಲರ್ ಸೆಟ್ಟಿಂಗ್ ಅಲ್ಲಿ ಫಸ್ಟ್ ಹೆಡಿಂಗ್ ಯಾವ್ದು ಬರುತ್ತಾ, ಡೈರೆಕ್ಟ್ ಮಟೀರಿಯಲ್ಸ್ ಬರುತ್ತಾ, ರೈಟ್? ಡೈರೆಕ್ಟ್ ಮಟೀರಿಯಲ್ಸ್ ಬರ್ತದಿಲ್ರಿ? ಫಸ್ಟ್ ಹೆಡಿಂಗ್ ಏನ್ ನಮ್ದು ಡೈರೆಕ್ಟ್ ಮಟೀರಿಯಲ್ಸ್, ಡೈರೆಕ್ಟ್ ವೇಜಸ್? So yes, so direct materials ಅಂತಂದಾಗ what you are going to add, direct materials ಅಲ್ಲಿ ಬಂದಾಗ ನೆಕ್ಸ್ಟ್ ಏನ್ ಮಾಡ್ತೀರಿ ನಿಮ್ದು ಅಕಾರ್ಡಿಂಗ್ ಟು ಓಲ್ಡ್ ಕಾಸ್ಟ್ ಶೀಟ್ ಅಲ್ಲಿ ಓಪನಿಂಗ್ ಸ್ಟಾಕ್, ನಾಟ್ ವರ್ಕ್ ಇನ್ ಪ್ರೋಗ್ರೆಸ್, ಜಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ನ ಆಡ್ ಮಾಡ್ತೀರಿ. ನೆಕ್ಸ್ಟ್ ಅದರಲ್ಲಿ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ ತಗೋತೀರಿ, ಅದರಲ್ಲಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್. ಇಷ್ಟು ಲೆಸ್ ಮಾಡಿದ್ರೆ ನಿಮಗೆ ಮಟೀರಿಯಲ್ ಕನ್ಸ್ಯೂಮ್ಡ್ ಅಮೌಂಟ್ ಬರುತ್ತೆ. ಸೊ ಇಲ್ಲಿ ನೀವು ಅಲ್ಲಿ ಇದು ಅಕಾರ್ಡಿಂಗ್ ಟು ಯುವರ್ ಕಾಸ್ಟ್ ಶೀಟ್. ಬಟ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಪ್ರಕಾರ ಏನ್ ಮಾಡಬೇಕು ಅಂದ್ರೆ ಜಸ್ಟ್ ಡೈರೆಕ್ಟ್ ಮಟೀರಿಯಲ್ಸ್ ಅಂತ ಹಾಕಿ ಲಾಸ್ಟ್ ಡೈರೆಕ್ಟ್ ಮಟೀರಿಯಲ್ಸ್ ಅಮೌಂಟ್ ಎಷ್ಟು ಬಂದಿರುತ್ತಲ್ಲ, ಮಟೀರಿಯಲ್ ಕನ್ಸ್ಯೂಮ್ಡ್ ಅಮೌಂಟ್ ಎಷ್ಟು ಇರುತ್ತಲ್ಲ ಡೈರೆಕ್ಟ್ ಅದನ್ನಷ್ಟೇ ಹಾಕೋದು. Here you are not going to add any kind of opening stock of purchases or closing stock of raw materials, opening stock of raw materials, purchase of raw materials. ಇದನ್ನ ಯಾವುದನ್ನು ಆಡ್ ಮಾಡಲ್ರಿ. ಜಸ್ಟ್ ಯು ಆರ್ giving or just you are recording total cost of your direct materials. That is the first heading in that or first item in the statement of cost. And in the second heading, second ಅಲ್ಲಿ ಏನ್ ಬರುತ್ತೆ, direct materials ಆದ್ಮೇಲೆ direct material ಆದ್ಮೇಲೆ next will be direct labor. See, direct labor is nothing but direct wages. Okay, see ನೀವು direct wages ಅಂತ ಮಾಡ್ತಿರಲ್ಲ, direct wages is means what you remember direct wages? Direct wages ಅಂದ್ರೆ ಏನು?
What do you mean by direct wages? Wages given to production workers. Yes, somewhere read then. See, direct wages or direct labor charge is nothing but whatever wages or salaries which is given to the worker who are directly engaged in the conversion of raw materials into finished goods. For example, uh, wages given to the tailors, or wages given to the laborers who are converting this chemical production ಮಾಡೋರಾಗಿರಿ ಎಕ್ಸಾಕ್ಟ್ ಆಗಿ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡುವಂತ ಲೇಬರ್ಸ್ ನೀವು ಏನಾದರೂ ಸ್ಯಾಲ್ರಿ ಪೇ ಮಾಡ್ತಿರಲ್ಲ ಆ ಸ್ಯಾಲ್ರಿಗೆ ಅಥವಾ ಆ ವೇಜಸ್ಗೆ ಅಂತ ಕರೀತಾರೆ ಡೈರೆಕ್ಟ್ ವೇಜಸ್ ಅಂತ ಕರೀತಾರೆ. ಸೊ ಆ ತರ ಡೈರೆಕ್ಟ್ ವೇಜಸ್ ಇತ್ತಂದ್ರೆ ಯೂಶುವಲಿ ಡೈರೆಕ್ಟ್ ವೇಜಸ್ ಇದ್ದಾಗ ಏನ್ ಮಾಡ್ತೀರಿ, ಡೈರೆಕ್ಟ್ ಅಮೌಂಟ್ ಕೊಟ್ಟಿರ್ತಾರೆ, ಯು ಆರ್ ಗೋಯಿಂಗ್ ಟು ಆಡ್ ಇನ್ ದಟ್ ಮಟೀರಿಯಲ್ ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಡ್ ಮಾಡ್ತೀರಿ. ಸೊ ಅದೇ ರೀತಿ ಇಲ್ಲಿ ಏನ್ ಮಾಡ್ಬೇಕು, ಡೈರೆಕ್ಟ್ ಮೆಟೀರಿಯಲ್ಸ್ ಆದ ಕೂಡ ಡೈರೆಕ್ಟ್ ಲೇಬರ್ ಅಂತ ತಗೊಂಡು ಡೈರೆಕ್ಟ್ ಲೇಬರ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ ವೇಜಸ್. ಸೊ ಡೈರೆಕ್ಟ್ ವೇಜಸ್ ನ ಸೆಕೆಂಡ್ ಹೆಡಿಂಗ್ ಅಂತ ತಗೋಬೇಕು. ಟೋಟಲ್ ಅದ್ರ ಎಷ್ಟು ಕಾಸ್ಟ್ ಇರುತ್ತೆ ಒಂದ್ ಯೂನಿಟ್. ಸಿ ಯೂಶುವಲಿ ಟೋಟಲ್ ಕಾಸ್ಟ್ ಅಂದ್ರೆ ಎಲ್ಲಾನು ಅಮೌಂಟ್ ಸೇರಿಸಿ ಒಂದ್ ಯೂನಿಟ್ ಟೋಟಲ್ ಕಾಸ್ಟ್ ಎಷ್ಟು ಇರ್ತದೆ ಅದನ್ನ ಡೈರೆಕ್ಟ್ ಆಗಿ ಔಟರ್ ಕಾಲಮ್ಗೆ ಹಾಕೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೆಡಿಂಗ್ ಯಾವ್ದು ಬರುತ್ತಾ, ಡೈರೆಕ್ಟ್ ಎಕ್ಸ್ಪೆನ್ಸಸ್. See what do you mean by direct expenses? What do you mean by direct expenses? Direct expense ಅಂದ್ರೆ ಏನ್ರಿ? What do you mean by direct expenses? See, these are the expenses which are incurred while converting the raw materials into finished goods. Direct ಆಗಿ ಇನ್ವಾಲ್ವ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು, ನಿಮ್ದು ಮಷಿನರೀಸ್ ಯೂಸ್ ಮಾಡೋಂಥ ಎಕ್ಸ್ಪೆನ್ಸಸ್ ಆಗಿರ್ಬೋದು, ನಿಮ್ದು ರಾ ಮಟೀರಿಯಲ್ ಚಾರ್ಜಸ್ ಆಗಿರ್ಬೋದು, ಅಥವಾ ನೀವು ರಾ ಮಟೀರಿಯಲ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಮಾಡಬೇಕಾಗಿರ್ಬೋದು, ಅಲ್ಲ ಪ್ರೊಡಕ್ಷನ್ ಟೈಮಲ್ಲಿ ಎಕ್ಸ್ಟ್ರಾ ಏನಾದ್ರು ಎಕ್ಸ್ಪೆನ್ಸ್ ಆಗಿರ್ಬೋದು. ಸೊ ಆ ಥರದ ಎಕ್ಸ್ಪೆನ್ಸಸ್ಗೆ ಏನಂತ ಕರೀತಾರೆ, ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕರೀತಾರೆ. ಸೊ ಆ ಎಕ್ಸ್ಪೆನ್ಸಸ್ ನೀವೇನು ಡೈರೆಕ್ಟ್ ಆಗಿ ಟೋಟಲ್ ಆಗಿ ಎಷ್ಟು ಎಕ್ಸ್ಪೆನ್ಸ್ ಬಂದಿರ್ತಾವ. ಯೂಶುವಲಿ ಏನ್ ಮಾಡ್ತಾರೆ, ಒಂದು ಪ್ರಾಡಕ್ಟ್ ಅಂದ್ಕೊಳ್ಳೆ ಕೆಲವೊಬ್ರು ಒನ್ ಮಂತ್ 15 ಡೇಸು, ನೆಕ್ಸ್ಟ್ 2 ಮಂತ್ಸ್ಗೆ ಒಂದ್ಸತಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಟೋಟಲ್ ಆಗಿ ಒಂದು ಯೂನಿಟ್ ಇದ್ದು ಒಂದು ಪ್ರಾಡಕ್ಟ್ ಟೋಟಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಅದಾವ ಅಷ್ಟನ್ನ ಏನ್ ಮಾಡೋದು ಒನ್ ಸೈಡ್ ಹಾಕೋದು. ದಟ್ ಈಸ್ ಆಫ್ಟರ್ ಡೈರೆಕ್ಟ್ ಲೇಬರ್ ಆದ್ಮೇಲೆ ಅದನ್ನ ಹಾಕೋದು. ಸೊ ಈ ಮೂರನ್ನ ಆಡ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರೈಮ್ ಕಾಸ್ಟ್ ಹಿಯರ್. ಓಕೆ, ಪ್ರೈಮ್ ಕಾಸ್ಟ್ ನೆನಪದರಿ, ಪ್ರೈಮ್ ಕಾಸ್ಟ್ prime cost. Students, are you there? I am explaining the statement of cost, that format. Are you there, students? Is my video and audio both are clear or not to everyone? Is it clear?
or facing some any problem? Yes, okay. See, then direct expenses add ಮಾಡಿದ್ಮೇಲೆ ನೀವು ಏನು ಮಾಡ್ತೀರಿ, what you are going to get, you will get the prime cost here. So after that prime cost, next heading ಏನು ಬರುತ್ತೆ ಅಂದ್ರೆ, next heading will be factory overheads. Yes, so ಇಲ್ಲಿ factory overhead ಅಲ್ಲಿ ನೀವು ಏನು ಮಾಡ್ತೀರಿ, according to your old cost ಪ್ರಕಾರ according to your old cost ಪ್ರಕಾರ prime cost ಅಲ್ಲಿ ಏನು ಮಾಡ್ತಿದ್ರಿ ನೀವು, just ಪ್ರೈಮ್ ಕಾಸ್ಟ್ ಆದ್ಮೇಲೆ ಫ್ಯಾಕ್ಟ್ರಿ ಓವರ್ಹೆಡ್ ಅಂತ ತಗೋತೀರಿ. ಫ್ಯಾಕ್ಟ್ರಿ ಓವರ್ಹೆಡ್ ಅಲ್ಲಿ ಏನೇನು ಐಟಮ್ಸ್ ಹಾಕ್ತೀರಿ ನೀವು, ನೆಕ್ಸ್ಟ್ ಲೈಟಿಂಗ್ ಅಂಡ್ ಹೀಟಿಂಗ್ ಆಗಿರ್ಬೋದು, ಪವರ್ ಅಂಡ್ ಫ್ಯೂಲ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಮಟೀರಿಯಲ್ ಚಾರ್ಜಸ್ ಆಗಿರ್ಬೋದು, ಓಕೆ, ಸ್ಯಾಲರೀಸ್ ಗಿವನ್ ಟು ದಟ್ ಇಂಡೈರೆಕ್ಟ್ ವೇಜಸ್ ಆಗಿರ್ಬೋದು, ನಿಮ್ದು ವಾಚ್ಮೆನ್, ನಿಮ್ಮ ಫ್ಯಾಕ್ಟ್ರಿ ವಾಚ್ಮೆನ್ ಸ್ಯಾಲರಿ, ಡಿಪ್ರಿಸಿಯೇಷನ್ ಆನ್ ಯುವರ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಆಗಿರ್ಬೋದು. ಸೊ ಈ ಥರದ ಎಕ್ಸ್ಪೆನ್ಸಸ್ನ ಒನ್ ಬೈ ಒನ್ ಎಂಟ್ರಿ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ಟೋಟಲ್ ಇಟ್ಟು ಆ ರೀತಿ ಮಾಡ್ತೀರಿ. ಬಟ್ ಇಲ್ಲಿ ಏನು ಮಾಡೋದು ನೀವು, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತಂದಾಗ ಟೋಟಲ್ ಆಗಿ ನಿಮ್ದು ಎಲ್ಲ ಎಕ್ಸ್ಪೆನ್ಸಸ್ ಏನಿರುತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿದ ಅಮೌಂಟ್ ಏನಿರುತ್ತಲ್ಲ ಅದನ್ನಷ್ಟೇ ಫ್ಯಾಕ್ಟ್ರಿ ಓವರ್ ಹೆಡ್ ಕಾಲಮಲ್ಲಿ ಹಾಕೋದು. ಫಾರ್ ಎಕ್ಸಾಂಪಲ್, ನಿಮ್ದು ಫ್ಯಾಕ್ಟ್ರಿ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಒಂದು 5 ಎಕ್ಸ್ಪೆನ್ಸಸ್ ತಗೋರಿ. ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಒಂದು 1000 ಅದಂತ ಅನ್ಕೋರಿ. ನೆಕ್ಸ್ಟ್ ಪವರ್ ಆ್ಯಂಡ್ ಫ್ಯೂಲ್ ಅದೊಂದು 2000 ಅದ, ಸೊ 3000 ಅಮೌಂಟ್ ಆಯಿತು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅದು ಒಂದು 5000 ಅದ, ಸೊ ಒಂದು 8000 ಆಯಿತು. ಓಕೆ, ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಒಂದು 2000 ಅದ ಅಂತ ಅನ್ಕೊಳ್ಳಿ. ಸೊ ಆಲ್ರೌಂಡ್ ಎಷ್ಟಾಯ್ತು ಅಮೌಂಟ್, ಇದು ಎಷ್ಟಾಯ್ತು ಅಮೌಂಟ್, ಸೊ 10,000 ಆಯ್ತಾ. ಸೊ ನೀವು ಇಲ್ಲಿ ಏನು ಮಾಡ್ತೀರಿ, ಫ್ಯಾಕ್ಟ್ರಿ ಓಡ್ ಅಂದಾಗ ಒಂದೊಂದು ಐಟಮ್ ಬರೆದು ಅದ್ರ 5000, 3000, 2000, 1000 ಈ ರೀತಿ ಎಂಟ್ರಿ ಮಾಡೋದು. ಡೈರೆಕ್ಟಾಗಿ 10,000 ಅಮೌಂಟ್ನೇ ಔಟರ್ ಕಾಲಮ್ ಹಾಕ್ಬಿಡೋದು. ಸೊ ಈ 10,000 ಅಮೌಂಟನ್ನು ಔಟರ್ ಕಾಲಮ್ ಹಾಕ್ತಿರಲ್ಲ, ಅದರಲ್ಲಿ ನೀವು ಏನು ಆ್ಯಡ್ ಮಾಡಬೇಕು, ಆ್ಯಸ್ ಯೂಶುವಲ್ ನೀವು ಮೊದಲು ಕಾಸ್ಟ್ ಶೀಟಲ್ಲಿ ಮಾಡ್ತಿರಲ್ಲ, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಲೆಸ್ ಮಾಡೋದು. ಸೊ ಲೆಸ್ ಮಾಡಿ ಇಟ್ಟಾಗ ನಿಮ್ಗೆ ಏನು ಅಮೌಂಟ್ ಸಿಗುತ್ತಲ್ಲ, so that amount will be called as work cost. So work in progress, opening work in progress, closing work in progress ಏನಂದ್ರೆ ಗೊತ್ತದ ನಿಮ್ಗೆ, ಗೊತ್ತದ ಇಲ್ರಿ? Opening work in progress, closing work in progress. Remembered or not? ನಿನ್ನೆ ಕ್ಲಾಸಲ್ಲಿ ಹೇಳಿದೆ ನಾನು, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಏನ್ರಿ ಅದು ವರ್ಕ್ ಇನ್ ಪ್ರೋಗ್ರೆಸ್? I am asking you only. Yes, incomplete unit at the start is or nothing but still the work is on going process. Means our work ಪೂರ್ತಿ ನಿಮ್ಮ ರಾ ಮೆಟೀರಿಯಲ್ಸ್ ಪೂರ್ತಿ ಫಿನಿಶ್ಡ್ ಗೂಡ್ಸ್ ಅಲ್ಲಿ just wait a second. Still your work in still in process means ನಿಮ್ದು ಪ್ರೊಡಕ್ಷನ್ ಆಗ್ತಿರುತ್ತೆ. ಸಿ ಯೂಶುವಲಿ ನೀವು 1000 ರಾ ಮೆಟೀರಿಯಲ್ಸ್ ಅಂದಮೇಲೆ ಎಲ್ಲ 1000 ರಾ ಮೆಟೀರಿಯಲ್ಸ್ ಅಟ್ ಎ ಟೈಮ್ ನೀವು ಯೂಸ್ ಮಾಡ್ಕೊಳ್ಳ. ಆಸ್ ನೀವು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್ ಕಲ್ತಿರಿ, ಮತ್ತೆ ಲೀಫೋ ಫಿಫೋ ಕಲ್ತಿರಲ್ಲ. ಸೊ ಲೀಫೋ ಫಿಫೋದಲ್ಲಿ ಏನು ಮಾಡ್ತಿದ್ರಿ ನೀವು, ಲೀಫೋ ಮತ್ತು ಫಿಫೋದಲ್ಲಿ ಲೀಫೋ ಫಿಫೋ ಲಾಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಇನ್ ಫಸ್ಟ್ ಔಟ್ ನೆನಪದರಿ ಲೀಫೋ ಫಿಫೋ. ಸಿ ಲೀಫೋ ಫಿಫೋದಲ್ಲಿ ಪ್ರೊಡಕ್ಷನ್ ಯೂನಿಟ್ಗೆ ಎಷ್ಟು ಬೇಕು ಅಷ್ಟೇ ಮೆಟೀರಿಯಲ್ಸ್ನ ಸೆಂಡ್ ಮಾಡ್ತೀರಾ, ಎಲ್ಲ ಅಟ್ ಎ ಟೈಮ್ ಒಂದೇ ಥರ ಅಷ್ಟು ಮೆಟೀರಿಯಲ್ಸ್ ಸೆಂಡ್ ಮಾಡ್ತೀರಿ, ಎಷ್ಟು ಪರ್ಚೇಸ್ ಮಾಡ್ತೀರಿ ಅಷ್ಟು ಯಾವ ರೀತಿ ಸೆಂಡ್ ಮಾಡ್ತೀರಿ, ಯಾರ್ದು ಇಶ್ಯೂ ಮಾಡ್ತಿದ್ರಿ ನೀವು ನೆನಪದರಿ.
ಪ್ರೊಡಕ್ಷನ್ ಯೂನಿಟ್ಗೆ ಎಷ್ಟು ಬೇಕೋ ಅಷ್ಟೇ ಮಟೀರಿಯಲ್ಸ್ ಸೆಂಡ್ ಮಾಡ್ತಿದ್ರಲ್ಲ. ಸೊ ಅಟ್ ಎ ಟೈಮ್ ಎಲ್ಲ ರಾ ಮಟೀರಿಯಲ್ಸ್ ಸೆಂಡ್ ಮಾಡಲ್ಲ. ಹೌ ಮಚ್ ರಿಕ್ವೈರ್, ಎಷ್ಟು ರಿಕ್ವೈರ್ ಇರುತ್ತೆ ಅಷ್ಟೇ ಸೆಂಡ್ ಮಾಡ್ತೀವಿ. ಸೊ ಅದೇ ರೀತಿ ಮಂತ್ಲಿ ವೈಸು 3 ಮಂತ್ಸ್ 4 ಮಂತ್ಸ್ ಮತ್ತೆ ಪ್ರೊಡಕ್ಷನ್ ಮಾಡ್ಬೇಕಾರೆ ಒಂದು ಸ್ವಲ್ಪ ಮಟೀರಿಯಲ್ಸ್ನ ನೀವು ಸೆಂಡ್ ಮಾಡ್ಬೇಕಾರೆ ಮೇ ಬಿ ಅಟ್ ದ ಎಂಡ್ ಆಫ್ ದ ಇಯರ್, ಮಾರ್ಚ್ ಎಂಡ್ ಅಲ್ಲಿ ಮೇ ಬಿ ಎಷ್ಟೊಂದು 500 ರಾ ಮಟೀರಿಯಲ್ ಕಳಿಸಿರ್ತೀವಿ. ಅದರಲ್ಲಿ 250 ಮಟೀರಿಯಲ್ದು ಪ್ರೊಡಕ್ಷನ್ 50% ಕಂಪ್ಲೀಟ್ ಆಗಿದೆ. ಸೊ ಸ್ಟಿಲ್ 50% ಇನ್ನ ಕಂಪ್ಲೀಟ್ ಆಗಬೇಕು. ಸೊ ಆ ಥರದ ವರ್ಕ್ ಏನಾದ್ರು ಇತ್ತಂದ್ರೆ ಅದಕ್ಕೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರೀತಾರೆ. ಸೊ ದ್ಯಾಟ್ ವರ್ಕ್ ವಿಲ್ ಬಿ, ಅದನ್ನ ಪ್ರೊಡಕ್ಷನ್ ಕಂಪ್ಲೀಟ್ ಆಗಲ್ಲ, ಫಿನಿಶ್ಡ್ ಗುಡ್ಸ್ ಅಲ್ಲಿ ಕನ್ವರ್ಟ್ ಆಗಿಲ್ಲ, ಇನ್ನ 50% ವರ್ಕ್ ಬ್ಯಾಲೆನ್ಸ್ ಅದ. ಸೊ ಆ ಥರದ ವರ್ಕ್ ಏನಂತಾರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರೀತಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ತಗೊಂಡು, ಓಪನಿಂಗ್ ಅಂದ್ರೆ ಇನ್ನ ಬಿಗಿನಿಂಗ್ ಅಲ್ಲಿ ಈ ವರ್ಷ ಲಾಸ್ಟ್ ಇಯರ್ದು ನೀವೆಷ್ಟು ರಾ ಮಟೀರಿಯಲ್ಸ್ನ ಅರ್ಧ ಕಂಪ್ಲೀಟ್ ಮಾಡಿ ಇಟ್ಟಿರ್ತಿರಲ್ಲ, ಅದು ಈ ವರ್ಷ ಏನಾಗುತ್ತಾ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತೆ. ಸೊ ಅದನ್ನ ಆ್ಯಡ್ ಮಾಡ್ಕೋದು. ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎದಕ್ಕೆ ಆ್ಯಡ್ ಮಾಡ್ಕೋತೀನಿ ಅಂದ್ರೆ, ಯೂಶುವಲಿ ಲಾಸ್ಟ್ ಟೈಮ್ ಅಲ್ಲಿ ಏನು ಅರ್ಧ ವರ್ಕ್ ಬ್ಯಾಲೆನ್ಸ್ ಉಳಿಸಿರ್ತಿರಲ್ಲ, ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀರಾ, ಅಥವಾ ಹೊಸ ರಾ ಮಟೀರಿಯಲ್ಸ್ ತಗೊಂಡು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀರಿ? ಫಸ್ಟ್ ಏನು ಅರ್ಧ ವರ್ಕ್ ಬ್ಯಾಲೆನ್ಸ್ ಇಟ್ಟಿರ್ತಲ್ಲ ಅದನ್ನ ಫಸ್ಟ್ ಫಿನಿಶ್ ಮಾಡ್ತೀರಿಲ್ರಿ. ಸೊ ಅರ್ಧ ವರ್ಕ್ ಫಿನಿಶ್ ಮಾಡ್ಬೇಕಾದ್ರೆ ಸ್ವಲ್ಪ ಎಕ್ಸ್ಪೆನ್ಸಸ್ ಇನ್ಕರ್ ಆಗ್ತದ ಇಲ್ವಾ, ಕಾಸ್ಟ್ ಇನ್ಕರ್ ಆಗ್ತದಲ್ಲ ನಿಮ್ಗೆ ಈ ವರ್ಷ. ಲಾಸ್ಟ್ ಇಯರ್ ಅದು 50% ಏನು ಕಂಪ್ಲೀಟ್ ಮಾಡ್ತೀರಾ, ಅದು 50% ಕಾಸ್ಟ್ ಏನಾಗುತ್ತೆ ಲಾಸ್ಟ್ ಇಯರ್ ಒಳಗೆ ತಗೊಂಡಿರ್ತೀರಿ. ಸೊ ಇನ್ನ 50% ವರ್ಕ್ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಮಾಡ್ತೀರಿ. ಸೊ ಅದ್ರದ್ದೆಲ್ಲ ಕಾಸ್ಟ್ ಎಲ್ಲಿ ತಗೋಬೇಕು ನೀವು, ನೆಕ್ಸ್ಟ್ ಇಯರ್ ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಇಯರ್ ತಗೋತೀನಿ ಅಂದ್ಮೇಲೆ ಸೊ ದ್ಯಾಟ್ ವಿಲ್ ಬಿ ಆಡೆಡ್ ಟು ಯುವರ್ ಫ್ಯಾಕ್ಟ್ರಿ ಓವರ್ಹೆಡ್. ಸೊ ಅದಾದ್ಮೇಲೆ ಏನ್ ಮಾಡಬೇಕು, ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಈ ವರ್ಷ ಮತ್ತೆ ಏನಾದ್ರು ವರ್ಕ್ ಪೆಂಡಿಂಗ್ ಅಲ್ಲಿ ಇತ್ತು ಅಂದ್ರೆ ಅದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿರುತ್ತಲ್ಲ, ಸೊ ಆ ಕಾಸ್ಟ್ ಅನ್ನು ಏನ್ ಮಾಡಬೇಕು, ಏನು ವರ್ಕ್ ಇನ್ ಪ್ರೋಗ್ರೆಸ್ ಆಡ್ ಮಾಡಿ ಬಂದಿದ್ದ ಅಮೌಂಟ್ ಇರುತ್ತಲ್ಲ ಅದರಲ್ಲಿ ಲೆಸ್ ಮಾಡಿಡ್ಬೇಕು. ಸೊ ಲೆಸ್ ಮಾಡಿದಾಗ ನಿಮ್ಗೆ ಏನು ಟೋಟಲ್ ಒಂದು ಅಮೌಂಟ್ ಸಿಗುತ್ತಲ್ಲ, ಆ ಅಮೌಂಟಿಗೆ ಏನಂತ ಕರೀತಾರೆ, ವರ್ಕ್ ಕಾಸ್ಟ್ ಅಂತ ಕರೀತಾರೆ. ಅಂಡರ್ಸ್ಟುಡ್? Then the next heading will be administrative overhead. Yes. So same administrative ಅಲ್ಲಿ ಏನೇನು ಎಕ್ಸ್ಪೆನ್ಸ್ ಬರ್ತಾವೆ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಅಮೌಂಟ್ ಟೋಟಲ್ ನಿಮ್ದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಎಷ್ಟೆಷ್ಟು ಅದ, ನಿಮ್ಮ ಪ್ರಿಂಟಿಂಗ್ ಸ್ಟೇಷನರಿ ಇರ್ಬೋದು, ನಿಮ್ಮ ಜನರಲ್ ಎಕ್ಸ್ಪೆನ್ಸ್ ಇರ್ಬೋದು, ಸ್ಯಾಲ್ರೀಸ್ ಇರ್ಬೋದು, ಓಕೆ, ಡಿಪ್ರಿಸಿಯೇಷನ್ ಆನ್ ಆಫೀಸ್ ಬಿಲ್ಡಿಂಗ್ ಇರ್ಬೋದು, ಇಕ್ವಿಪ್ಮೆಂಟ್ಸ್ ಮೇಲೆ ಡಿಪ್ರಿಸಿಯೇಷನ್ ಇರ್ಬೋದು, ರಿಪೇರ್ ಎಕ್ಸ್ಪೆನ್ಸ್, ನಿಮ್ದು ಆಫೀಸ್ ಬಿಲ್ಡಿಂಗ್ ಇಕ್ವಿಪ್ಮೆಂಟ್ಸ್ ಇದು ರಿಪೇರ್ ಎಕ್ಸ್ಪೆನ್ಸಸ್ ಇರ್ಬೋದು. ಸೊ ಎಲ್ಲ ಎಕ್ಸ್ಪೆನ್ಸಸ್ನ ಏನು ಮಾಡ್ಬೇಕ್ರಿ ನೀವು ಇಲ್ಲಿ, ಯು ಆರ್ ಗೋಯಿಂಗ್ ಟು ಆ್ಯಡ್ ಇನ್ ದಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ಸೊ ಎಲ್ಲ ಎಕ್ಸ್ಪೆನ್ಸಸ್ನ ಒಂದು ಆ್ಯಡ್ ಮಾಡಿ ಟೋಟಲ್ ಆಗಿ ಏನು ಎಕ್ಸ್ಪೆನ್ಸ್ ಬರುತ್ತಲ್ಲ ಆ ಎಕ್ಸ್ಪೆನ್ಸಸ್ನ ನೀವು ಎಲ್ಲ ಆ್ಯಡ್ ಮಾಡಬೇಕು ಟು ದ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟಿಗೆ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಅದ ಬಂದಿದಂಥ ಅಮೌಂಟಿಗೆ ಏನಂತ ಕರೀತಾರೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರೀತಾರೆ. ಸೊ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನೀವು ಮತ್ತೆ ಏನು ಆ್ಯಡ್ ಮಾಡಬೇಕು, you are going to add selling and distribution overhead. ಸೇಮ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನು ಬರ್ತದೆ, ನಿಮ್ಮ ಸೇಲ್ಸ್ಮ್ಯಾನ್ ಕಮಿಷನ್ ಇರ್ಬೋದು, ಟ್ರಾವೆಲ್ ಏಜೆಂಟ್ ಕಮಿಷನ್ಸ್ ಇರ್ಬೋದು, ಟ್ರಾವೆಲ್ ಏಜೆಂಟ್ ಸ್ಯಾಲರೀಸ್ ಇರ್ಬೋದು, ಓಕೆ, ನಿಮ್ಮ ಡೆಲಿವರಿ ಮ್ಯಾನ್ ಫೀಸ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇರ್ಬೋದು, ಪ್ರಮೋಷನಲ್ ಆಕ್ಟಿವಿಟೀಸ್ ಇರ್ಬೋದು. ಸೊ ಎಲ್ಲ ಎಕ್ಸ್ಪೆನ್ಸಸ್ನ ಏನು ಮಾಡೋದು, ಆ್ಯಡ್ ಮಾಡೋದು. ಬಟ್ ಇಲ್ಲಿ ರೆಕಾರ್ಡ್ ಮಾಡೋಂಗಿಲ್ಲ. ಬಟ್ ನಿಮ್ಮ ಲಾಸ್ಟಲ್ಲಿ ಆ್ಯಡ್ ಮಾಡಿದಾಗ ನಿಮ್ದು ಏನು ಟೋಟಲ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಬರುತ್ತಲ್ಲ ಆ ಟೋಟಲ್ ಎಕ್ಸ್ಪೆನ್ಸಸ್ ಅಷ್ಟೇ ಇಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಈ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ನ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಆ್ಯಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಕಾಸ್ಟ್ ಆಫ್ ಸೇಲ್ಸ್. ನಿಮ್ಗೆ ಏನು ಸಿಗುತ್ತೆ ರೀ, ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ. ಸೊ ಈ ಕಾಸ್ಟ್ ಆಫ್ ಸೇಲ್ಸಲ್ಲಿ ನಿಮ್ಮ ಸೆಲ್ಲಿಂಗ್ ಪ್ರೈಸ್, ನಿಮ್ಮ ಟೋಟಲ್ ಸೇಲ್ಸ್ನಲ್ಲಿ ನಿಮ್ಮದು ಕಾಸ್ಟ್ ಆಫ್ ಸೇಲ್ಸ್ನ ಲೆಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಪ್ರಾಫಿಟ್ ಆರ್ ಲಾಸ್. ಅಂಡರ್ಸ್ಟುಡ್? ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫಾರ್ ದ ಇಯರ್ ಎಂಡಿಂಗ್. ಇಲ್ಲಿ ನೀವು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡಲ್ಲ, ಜಸ್ಟ್ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟದ ಅದನ್ನ ಅಷ್ಟೇ ರೆಕಾರ್ಡ್ ಮಾಡ್ತೀರಿ. ಇದು ಯಾವಾಗ ಮಾಡ್ತೀರಿ ಅಂತಂದ್ರೆ when the output is not given. ಸಿ ಯೂಶುವಲಿ ನಾವು ಕಾಸ್ಟ್ ಪರ್ ಯೂನಿಟ್ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ? ಯೂಶುವಲಿ ಕಾಸ್ಟ್ ಪರ್ ಯೂನಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕಾಸ್ಟ್ ಪರ್ ಯೂನಿಟ್ ನೀವು ಯಾವಾಗ ಕ್ಯಾಲ್ಕುಲೇಟ್, ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು? ಕಾಸ್ಟ್ ಪರ್ ಯೂನಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು? ಕಾಸ್ಟ್ ಪರ್ ಯೂನಿಟ್
ये ಹೆಂಗ್ ಮಾಡ್ತೀರಿ ನೀವು ಕಾಸ್ಟ್ ಪರ್ ಯೂನಿಟ್ cost divided by number of units total number of units produced in a year ಹೌದಾ ನಿಮ್ದು ಇನ್ ಕೇಸ್ ನಿಮ್ ಟೋಟಲ್ ಕಾಸ್ಟ್ ಒಂದು 10,000 ಇತ್ತು ಡಿವೈಡೆಡ್ ಬೈ ನೀವು ಎಷ್ಟು ಯೂನಿಟ್ ನ ಪ್ರೊಡ್ಯೂಸ್ ಮಾಡಿರಿ 1,000 ಯೂನಿಟ್ ನ ಪ್ರೊಡ್ಯೂಸ್ ಮಾಡಿರಿ ಅಂತ ಅನ್ಕೊಳ್ಳಿ ಸೊ ಇದು 1,000 ಏನಿದು ದಿಸ್ ಇಸ್ ದ ಔಟ್ಪುಟ್ ಡನ್ ಬೈ ಯು ಪೀಪಲ್ ಇನ್ ಕೇಸ್ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಅಥವಾ ನಿಮ್ದು ಪ್ರಾಬ್ಲಮ್ ಅಥವಾ ನಿಮ್ಮ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಔಟ್ಪುಟ್ ಕೊಟ್ಟಿದ್ದಿಲ್ಲ ಅಂದ್ರೆ ಈ ವರ್ಷ ಎಷ್ಟು ಯೂನಿಟ್ ನ ಪ್ರೊಡ್ಯೂಸ್ ಮಾಡ್ಯಾರ ಅಂತ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದಿಲ್ಲ ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ದ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ನೀವು ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫಾರ್ಮೆಟ್ ಹಾಕಿ ನೀವು ಪ್ರಾಫಿಟ್ ಆರ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂಡರ್ಸ್ಟುಡ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ then what is the difference between statement of cost and cost sheet ನಿಮ್ಗೆ ಏನು ಅರ್ಥ ಆಯ್ತು ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಮತ್ತು ಕಾಸ್ಟ್ ಶೀಟ್ ಅಲ್ಲಿ ಏನು ಡಿಫ್ರೆನ್ಸ್ ಇದೆ ಮೇನ್ ಡಿಫ್ರೆನ್ಸ್ ಏನು ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಮತ್ತು ಕಾಸ್ಟ್ ಅಲ್ಲಿ ವಾಟ್ ಯು ಹ್ಯಾಡ್ ಅಂಡರ್ಸ್ಟುಡ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಮತ್ತು ಕಾಸ್ಟ್ ಶೀಟ್ ಏನು ಮೇನ್ ಡಿಫ್ರೆನ್ಸ್ ಏನದ ರೀ what is the main difference sales is not given okay then usually they will give the sales amount itself that is nothing but predetermined sales amount we can say okay exact agi yes we can take the direct we are just taking the total cost here yes correct then cost yes the main difference is the cost per unit it is not calculated here so we are skipping this one yes if we see the differences means when the cost sheet will be prepared means when the exact output of the production is given ಎಷ್ಟು ಯೂನಿಟ್ ಟೋಟಲ್ ಎಕ್ಸಾಕ್ಟ್ ಇಷ್ಟೇ ಯೂನಿಟ್ನಾಗ ಪ್ರೊಡಕ್ಷನ್ ನಾವು ಮಾಡೀವಿ ಇಷ್ಟೇ ಯೂನಿಟ್ ಪ್ರೊಡ್ಯೂಸ್ ಮಾಡೀವಿ ಅಂತ ಹೇಳಿದಾಗ ಅಷ್ಟೇ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ತೀರಿ ವೆನ್ ದ ಎಕ್ಸಾಕ್ಟ್ ಔಟ್ಪುಟ್ ಇಸ್ ನಾಟ್ ಗಿವನ್ ದೆನ್ ದ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ವಿಲ್ ಬಿ ಪ್ರಿಪೇರ್ಡ್ ದಿಸ್ ಇಸ್ ದ ಫಸ್ಟ್ ಡಿಫ್ರೆನ್ಸ್ ವೆನ್ ದ ಔಟ್ಪುಟ್ ಅಂದ್ರೆ ನಿಮ್ದು ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿದ್ರ ಪ್ರಾಬ್ಲಮ್ ಅಲ್ಲಿ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಾಗ ಏನ್ ಮಾಡ್ಬೇಕು ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಬೇಕು ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿಲ್ಲ ಅಂತಂದಾಗ ಯು ಕ್ಯಾನ್ prepare the statement of cost this is the first main difference understood then second main difference is cost sheet ali if you see the cost sheet we can see total cost as well as cost per unit but in the statement of cost just we can see the total cost here see cost sheet antadaga it is a detailed format detailed information ಕೊಡ್ತದೆ cost sheet ಅಲ್ಲಿ ನೀವು ಏನು ಮಾಡ್ತೀರಿ ಫ್ಯಾಕ್ಟ್ರಿ ಓವರ್ಹೆಡ್ ಅಂತ ಬರುತ್ತೆ ಅದರಲ್ಲಿ ಇಂಡೈರೆಕ್ಟ್ ಮಟೀರಿಯಲ್ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ವೇಜಸ್ ಲೈಟಿಂಗ್ ಹೈಟಿಂಗ್ ಅಂತ ಬರೆದು ಲಾಸ್ಟ್ ಅಲ್ಲಿ ಟೋಟಲ್ ಕಾಸ್ಟ್ ಅಂತ ಹಾಕಿ ಟೋಟಲ್ ಕಾಸ್ಟ್ ಎಲ್ಲಾನು ಇನ್ನರ್ ಕಾಲಮ್ ಅಲ್ಲಿ ಬಂದಿದ್ದನ್ನ ಆಡ್ ಮಾಡಿ ಟೋಟಲ್ ಕಾಸ್ಟ್ ಅಮೌಂಟ್ ಅಲ್ಲಿ ಹಾಕ್ತೀರಿ ಸೊ ಇಲ್ಲಿ ಏನಾಯ್ತು ನಿಮ್ಗೆ ಪ್ರತಿಯೊಂದು ಎಕ್ಸ್ಪೆನ್ಸಸ್ ಯಾವ ಎಕ್ಸ್ಪೆನ್ಸ್ ಅದ ಅನ್ನೋದು ಗೊತ್ತಾಯ್ತು ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಅದು ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು ಅದ ಅನ್ನೋದು ಗೊತ್ತಾಯ್ತು ಇನ್ ದ ಸೇಮ್ ವೇ ಯು ವಾಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಏನು ಕ್ಯಾಲ್ಕುಲೇಟ್ ಮಾಡ್ತೀರಿ ಇನ್ನೊಂದು ಕಾಲಮ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ ಸೊ ನಿಮ್ಮ ಟೋಟಲ್ ಫ್ಯಾಕ್ಟ್ರಿ ಓವರ್ಹೆಡ್ ಡಿವೈಡೆಡ್ ಬೈ ಎಷ್ಟು ಯೂನಿಟ್ನ ಪ್ರೊಡ್ಯೂಸ್ ಮಾಡಿರಿ ಅದನ್ನು ಡಿವೈಡೆಡ್ ಬೈ ಮಾಡಿ ಅಮೌಂಟ್ ಇಡ್ತಿದ್ರಿ ಹೌದಾ ಇಡ್ತಿದ್ರಲ್ಲ ಸೊ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಿದಾಗ ನಿಮ್ಗೆ ಟೋಟಲ್ ಎರಡು ಸಿಗ್ತಾವೆ ಟೋಟಲ್ ಕಾಸ್ಟ್ ಅಮೌಂಟು ಸಿಗುತ್ತಾ ಪ್ಲಸ್ ಕಾಸ್ಟ್ ಶೀಟ್ ಅಮೌಂಟು ಸಿಗುತ್ತೆ ಸಾರಿ ಕಾಸ್ಟ್ ಪರ್ ಯೂನಿಟ್ ಎಷ್ಟದ ಅಂತ ಗೊತ್ತಾಗುತ್ತೆ ಬಟ್ ವೈಲ್ ಪ್ರಿಪೇರಿಂಗ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಪ್ರಿಪೇರ್ ಮಾಡಿದಾಗ ಜಸ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ಟೋಟಲ್ ಕಾಸ್ಟ್ ಅಮೌಂಟ್ ಅಷ್ಟೇ ಸಿಗುತ್ತೆ ವೈ ಬಿಕಾಸ್ ಯಾಕಂದ್ರೆ ಇಲ್ಲಿ ನಾವು ಎಕ್ಸಾಕ್ಟ್ ಔಟ್ಪುಟ್ ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಪ್ರಿಪೇರ್ ಮಾಡಿರ್ತೀವಿ ಬಿಕಾಸ್ ಆಫ್ ದಟ್ ವಿ ವೋಂಟ್ ಗೆಟ್ ದಟ್ ಕಾಸ್ಟ್ ಪರ್ ಯೂನಿಟ್ ಅಮೌಂಟ್ ಹಿಯರ್ ಅಂಡರ್ಸ್ಟುಡ್ ಅರ್ಥ ಆಯ್ತ್ರಿ ಕ್ಲಾಸ್ understood or not differences
Then the third difference is it includes all the expenses incurred on cost of production. See, ಇಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ಏನಾಗತ್ತಾ ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ರಿಲೇಟೆಡ್ ಇರುವಂತ ಎಲ್ಲ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿರ್ತಾವೆ. ಯೂಶಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸು. ಅದೇ ರೀತಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಲ್ಲಿ ಏನಾಗುತ್ತಾ ನಿಮ್ದು ಸೇಲ್ಸ್ ಮತ್ತು ಪ್ರಾಫಿಟ್ ಆ್ಯಂಡ್ ಆಲ್ಸೋ ನಿಮ್ದು ಎಲ್ಲ ಟೋಟಲ್ ಎಕ್ಸ್ಪೆನ್ಸಸ್ ಅಂದ್ರೆ ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರ್ಬೋದು, ಸೆಲ್ಲಿಂಗ್ ರಿಲೇಟೆಡ್ ಎಲ್ಲದು ರಿಲೇಟೆಡ್ ಎಕ್ಸ್ಪೆನ್ಸಸ್ ಟೋಟಲ್ ಆಗಿ ಆ್ಯಡ್ ಮಾಡಿರ್ತೀರಿ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್. ಇಲ್ಲಿ ಏನಾಗತ್ತೆ ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ಏನೇನು ಕಾಸ್ಟ್ ಇನ್ಕರ್ ಮಾಡಿರ್ತಿರಲ್ಲ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೀವು ರೈಟ್ ಡೌನ್ ಮಾಡ್ಕೊಂಡು ಹೋಗ್ತೀರಿ. ಅಪ್ ಟು ದಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಆಗಿರ್ಬೋದು, ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ತನ ಮೇನ್ ಫೋಕಸ್ ಮಾಡಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿರ್ತೀರಿ. ಬಟ್ ಇನ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಲ್ಲಿ ಏನಾಗುತ್ತೆ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಟೋಟಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡಿ ಎಲ್ಲ ಪ್ರತಿಯೊಂದು ಹೆಡ್ಡಿಂಗ್ಸ್ನು ಇನ್ಕ್ಲೂಡ್ ಮಾಡ್ಕೊತಾರೆ. ಇವನ್ ಸೇಲ್ಸ್ ಅಮೌಂಟ್ ಇನ್ಕ್ಲೂಡ್ ಮಾಡ್ತಾರೆ. ಬೇಸ್ಡ್ ಆನ್ ದರ್ ಅಸ್ಯೂಮ್ಷನ್ ಬೇಸ್ ಮೇಲೆ ಸೇಲ್ಸ್ ಅಮೌಂಟ್ನು ಇನ್ಕ್ಲೂಡ್ ಮಾಡ್ತಾರೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಹಿಯರ್. ಅಂಡರ್ಸ್ಟುಡ್ ಡಿಫ್ರೆನ್ಸ್? So see here, after preparing the statement of cost, what we have to prepare is we have to prepare the statement of profit here. Statement of profit ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಗೂಡ್ಸ್. ಅಂದ್ರೆ ನಿಮ್ದು ಟೋಟಲ್ ಫಿನಿಶ್ಡ್ ಗೂಡ್ಸ್ ಎಷ್ಟು ಅದಾವ, ಎಷ್ಟು ಫಿನಿಶ್ಡ್ ಗೂಡ್ಸ್ ನೀವು ಸೆಲ್ ಮಾಡಿರಿ, ಮೇಲೆ ಎಷ್ಟು ದಿನ ಸೆಲ್ ಮಾಡಬೇಕು, ಆ ಬೇಸಿಸ್ ಮೇಲೆ ನೀವು ಏನು ಮಾಡಬೇಕು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ನ ರೆಡಿ ಮಾಡಬೇಕು. It will be same as the statement of cost. Statement of cost na ಯಾವ ರೀತಿ ಪ್ರಿಪೇರ್ ಮಾಡ್ತಿಲ್ಲ ಅದೇ ರೀತಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಪ್ರಿಪೇರ್ ಮಾಡಬೇಕು. ಇದ್ರದ್ದು ಫಾರ್ಮ್ಯಾಟ್ ನಾನು ಆಲ್ರೆಡಿ ನಿಮ್ದು ಗ್ರೂಪಿಗೆ ಕಳಿಸಿನಿ. ಜಸ್ಟ್ ಸಿ ದಟ್ ಫಾರ್ಮ್ಯಾಟ್. ಸಿ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ನ ನೀವು ಪ್ರಿಪೇರ್ ಮಾಡ್ಬೇಕಾರೆ ಯಾವ ರೀತಿ ಮಾಡ್ತೀರ, ಏನೇನು ಹೆಡ್ಡಿಂಗ್ಸ್ನ ತಗೋತೀರಿ, ಏನೇನು ಐಟಮ್ಸ್ ತಗೋಬೇಕು ಅಂದ್ರೆ ಫಸ್ಟ್ ವಿಲ್ ಬಿ ಯು ಹ್ಯಾವ್ ಟು ಟೇಕ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹಿಯರ್. ಸಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಲ್ರೆಡಿ ನಿಮ್ದು ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ. ನೀವು ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಪ್ರಿಪೇರ್ ಮಾಡಕ್ಕೆ ಮತ್ತು ವಾಪಸ್ ಡೈರೆಕ್ಟ್ ಮಟೀರಿಯಲ್ಸು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಫ್ಯಾಕ್ಟ್ರಿ ಓವರ್ಹೆಡ್ ಅಡ್ಮಿನಿಸ್ಟ್ರೇಟಿವ್ ಎಲ್ಲ ತೊಗೊಳ್ತೀವಿ. ಡೈರೆಕ್ಟಾಗಿ ಏನು ತೊಗೊಳೋದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ತೊಗೊಳೋದು. ಓಕೆ, ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ತೊಗೊಂಡಾಗ ಇದೆಲ್ಲ ಆಲ್ರೆಡಿ ಯಾವ ಸ್ಟೇಟ್ಮೆಂಟ್ ತೊಗೋಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ಫ್ರಮ್ ದಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂದ್ರೆ ಆಲ್ರೆಡಿ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ರಿಪೇರ್ ಮಾಡಿರ್ತೀರಿ, ಕ್ಯಾಲ್ಕುಲೇಟ್ ಮಾಡಿರ್ತೀರಿ. ಸೊ ಅದೇ ಸೇಮ್ ಅಮೌಂಟ್ನ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಲ್ಲೂ ತಗೋದು. ಅದಕ್ಕೆ ಏನು ಆ್ಯಡ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ನೆನಪದರಿ, ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಆ್ಯಡ್ ಮಾಡ್ತೀರಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡ್ತೀರಿ. ಸಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡ್ರಿ, while calculating the statement of cost na prepare ಮಾಡ್ಬೇಕಾದ್ರೆ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಅಂತ ಟೋಟಲ್ ಎಕ್ಸ್ಪೆನ್ಸಸ್ ತಗೊಂಡ್ರಿ. ಬಟ್ ಇಲ್ಲಿ ನೀವು ಓಪನಿಂಗ್ ವರ್ಕ್ ಫಿನಿಶ್ಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ನ ಅಡ್ಜಸ್ಟ್ಮೆಂಟ್ ಮಾಡಿರಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕು, ನೀವು ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ನ ಪ್ರಿಪೇರ್ ಮಾಡೋದು. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಲ್ಲಿ ಏನು ಮಾಡಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಇನ್ನು ಸೇಲ್ ಆ ಗೂಡ್ಸ್ ಸೇಲ್ ಮಾಡಿಲ್ಲ, ಫಿನಿಶ್ಡ್ ಕನ್ವರ್ಟ್ ಮಾಡಿ ರಾ ಮೆಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಒಂದು ಪ್ರಾಡಕ್ಟ್ ಅಂತ ರೆಡಿ ಮಾಡಿಟ್ಟಿರಿ, ಬಟ್ ಅದನ್ನ ಸೇಲ್ ಮಾಡಿಲ್ಲ, ಇನ್ನು ನಿಮ್ದು ಫ್ಯಾಕ್ಟ್ರಿ ಗೋಡೌನ್ ಆಗಿ ಅದಾವ. ಸೊ ಆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅದಾವ. ಓಪನಿಂಗ್ ಸ್ಟಾಕ್ ಮೀನ್ಸ್ ಲಾಸ್ಟ್ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ಏನು ಉಳಿದಿರ್ತಾವಲ್ಲ ಅದೇ ಈ ವರ್ಷ ಓಪನಿಂಗ್ ಸ್ಟಾಕ್ ಅಂತ ಆಗ್ತಾವ. ಸೊ ಅದ್ರಲ್ಲಿ ಮತ್ತೇನು ಮಾಡಬೇಕು, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡೋದು. ಸೊ ಅವಾಗ ನಿಮ್ಗೆ ಏನು ಸಿಗುತ್ತಾ, ಯು ವಿಲ್ ಗೆಟ್ COGS amount, that is nothing but cost of goods sold. So ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ನೀವು ಏನು ಆ್ಯಡ್ ಮಾಡಬೇಕು ಅಂದ್ರೆ ಯು ಆರ್ ಗೋಯಿಂಗ್ ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಮತ್ತೆ ನೀವು ವಾಪಸ್ ಏನು ಮಾಡೋದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. ಸೊ ನಿಮ್ಗೆ ಏನು ಸಿಗುತ್ತಾ, ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತಾ. ಸೊ ಕಾಸ್ಟ್ ಆಫ್ ಸೇಲ್ಸ್ನ ನೀವು ತಗೊಂಡು ಅದರಲ್ಲಿ ಟೋಟಲ್ ಸೇಲ್ಸ್ ಅಮೌಂಟಲ್ಲಿ ಟೋಟಲ್ ಸೇಲ್ಸ್ ಅಮೌಂಟ್ ಅಲ್ಲಿ ನಿಮ್ದು ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ನ ನೀವು ಲೆಸ್ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಇಯರ್. ಸಿ ಒಂದು ಅಬ್ಸರ್ವ್ ಮಾಡ್ರಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಲ್ಲಿ. ಯೂಶಲಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ನ ಪ್ರಿಪೇರ್ ಮಾಡ್ಬೇಕಾದ್ರೆ
ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತ ಹಾಕಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಡೈರೆಕ್ಟ್ ಆಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಇಟ್ಟಿರ್ತೀವಿ. ಅಲ್ಲಿ ಯೂಶಲಿ ನೀವು ಕಾಸ್ಟ್ ಶೀಟ್ ನೋಡಿದಾಗ ಏನು ಲೆಸ್ ಮಾಡ್ಕೋಬೇಕ್ರಿ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ನ ಆ್ಯಡ್ ಮಾಡಿ, ಆಮೇಲೆ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ನ ಲೆಸ್ ಮಾಡಿ, ಅದಾದ್ಮೇಲೆ ನೀವು ಲೆಸ್ ಮಾಡಿಟ್ಟು ಸಿ ಒ ಜಿ ಓಸ್ ಅಂತ ಇಡ್ತೀರಿ. ನೆನಪದರಿ ಕಾಸ್ಟ್ ಶೀಟಲ್ಲಿ? ನೆನಪದ ಇಲ್ರಿ? ಸೊ ಬಟ್ ಇಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ಟೇಕ್ ದ್ಯಾಟ್ ಅಮೌಂಟ್. ಇಲ್ಲಿ ಕಾಸ್ಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಮಾಡ್ಬೇಕಾದ್ರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ನ ಆ್ಯಡ್ ಮಾಡಿ ಲೆಸ್ ಮಾಡಬೇಕು. ಸೊ ದಟ್ ವಿಲ್ ಬಿ ಯುವರ್ ಪ್ರಾಫಿಟ್. So in our next class, we will discuss about the tender and quotations. Okay. Thank you. Have a nice day.